ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆಗೆಗೊಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಅಂದರೆ ರೆಡ್ಡಿ ಮನೆ ಕಾಂಪೌಂಡ್ನೊಳಗೆ ರಾಶಿ ರಾಶಿ ದೊಣ್ಣೆಗಳು ಪತ್ತೆಯಾಗಿದೆ. ಗಲಾಟೆ ವೇಳೆ ರೆಡ್ಡಿ ಬೆಂಬಲಿಗರು ರಾಶಿ ರಾಶಿ ದೊಣ್ಣೆಯನ್ನು ಬಳಕೆ ಮಾಡಿದ್ರು. ದೊಣ್ಣೆ ಹಿಡ್ಕೊಂಡು ಹೊಡೆದಾಡಿಕೊಂಡಿದ್ರು ರೆಡ್ಡಿ ಬೆಂಬಲಿಗರು. ಸೊ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರೆಡ್ಡಿ ಬೆಂಬಲಿಗರು ಹಲ್ಲೆ ಮಾಡಿದ್ರು. ಬಳಿಕ ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ದೊಣ್ಣೆಯನ್ನು ಇಟ್ಟು ಬೆಂಬಲಿಗರು ತೆರಳಿದ್ರು. ನಿಮಗೆ ಆ ವಿಜುವಲ್ಸಲ್ಲೆಲ್ಲ ಗೊತ್ತಾಗುತ್ತೆ ಇವರು ದೊಣ್ಣೆ ಎಲ್ಲ ಹಿಡ್ಕೊಂಡು ಹೊಡೆದಾಡಿರೋದು. ಹಾಗಾಗೇ ಪೊಲೀಸರು ಜನಾರ್ದನ್ ರೆಡ್ಡಿ ಕಡೆಯವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. BJPಯ ಕಾರ್ಯಕರ್ತರು ಒಂದು 12 ಜನ ಏನೋ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ರೈಟ್ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಜನಾರ್ದನ್ ರೆಡ್ಡಿ ಮನೆಯ ಒಳಗಿನ ಕಾಂಪೌಂಡ್ ಒಳಗಿನ ದೃಶ್ಯ. ಯಾಕೆ ಇಷ್ಟೊಂದು ದೊಣ್ಣೆಗಳು ತಂದಿಟ್ಕೊಂಡಿದ್ರು ಇವರು ಪ್ರಶ್ನೆ ಮೂಡುತ್ತೆ. ಅಥವಾ ಜನಾರ್ದನ್ ರೆಡ್ಡಿ ಹೇಳ್ದಂಗೆ ಇದೊಂದು ಮೊದಲೇ ಈ ಥರ ಗಲಾಟೆ ಆಗುತ್ತೆ ಅಂತ ಅವ್ರಿಗೇನಾದ್ರು ಅನುಮಾನ ಇತ್ತಾ? ಹೀಗೆಲ್ಲ ಪ್ರಶ್ನೆಗಳು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಜನಾರ್ದನ್ ರೆಡ್ಡಿ ಅವತ್ತೇ ಹೇಳಿದರು, ನಾನು ಗಂಗಾವತಿಯಿಂದ ಬರೋದು ಕಾರ್ನಲ್ಲಿದ್ದಾಗಲೇ ಈ ಭರತ್ ರೆಡ್ಡಿ ಕಡೆಯವರೆಲ್ಲ ಮನೆ ಮುಂದೆ ಸೇರ್ಕೊಂಡ್ಬಿಟ್ಟಿದ್ರು, ತುಂಬ ಜನ ಸೇರಿದ್ರು, ಹಾಗಾಗಿ ಇವ್ರಿಗೂ ಕೂಡ ಗಲಾಟೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತಾ? ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ರಾ ಅಂತ? ಖಂಡಿತ ಅರವಿಂದ್, ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಘಟನೆ ನಡೆದಿರುವಂಥದ್ದು 3:30 ಸುಮಾರಿಗೆ ಘಟನೆ ನಡೆಯುತ್ತೆ. ಅದಾದಮೇಲೆ ಮತ್ತೆ ಒಂದು 5:15 6 ಗಂಟೆ ಸುಮಾರಿಗೆ ಮತ್ತೊಂದು ಸಾರಿ ಇಲ್ಲಿ ಜನ ಸೇರ್ತಾರೆ, ಎರಡೂ ಕಡೆಯವರು ಸೇರ್ತಾರೆ. ಅವಾಗ ಒಂದು ರೀತಿ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ. ಅದಾದಮೇಲೆ ಮತ್ತೆ ತಿರ್ಗಾ 7:30 ಸುಮಾರಿಗೆ ಮತ್ತೆ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಅಂದರೆ ಈ 2 ಬಾರಿ ಏನು ಸಣ್ಣ ಪುಟ್ಟ ಗಲಾಟೆಗಳಾಗಿರುತ್ತೆ, ಅದೇ ಸಂದರ್ಭದಲ್ಲಿ ಎರಡೂ ಕಡೆಯವರು ಪೂರ್ವನಿಯೋಜಿತವಾಗಿ ಕಟ್ಟಿಗೆ ಮತ್ತು ಕಲ್ಲುಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ನಿದರ್ಶನಗಳು ಕಣ್ಮುಂದಿರುವಂಥದ್ದು. ಅದಕ್ಕೆ ಪೂರಕವಾಗಿರುವಂತೆ ಈಗ ಕಾಂಗ್ರೆಸ್ ಬೆಂಬಲಿತರು ಆಟೋಗಳಲ್ಲಿ ಏನು ಬಾಟಲ್ಗಳನ್ನು, ಅಂದರೆ ಸೋಡಾ ಬಾಟಲ್ಗಳನ್ನು ಇಟ್ಕೊಂಡು ಬಂದಿದ್ರು, ಮತ್ತು ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದಿದ್ರು, ಕಲ್ಲುಗಳನ್ನು ತೆಗೆದುಕೊಂಡು ಬಂದಿದ್ರು. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಕೂಡ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದಿದ್ರು, ಕಲ್ಲುಗಳನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಅಂದರೆ ಎರಡೂ ಕಡೆಯವರು ಆರಂಭದಲ್ಲಿ 2 ಬಾರಿ ಏನು ಗಲಾಟೆ ಆಗಿತ್ತು ಅದು ತಿಳಿಯಾಗಿತ್ತು. ಮತ್ತು 3ನೇ ಬಾರಿಗೂ ಸಹಿತ ಒಂದು ವೇಳೆ ಅವ್ರು ಬಂದರೆ ನಾವು ಅಟ್ಯಾಕ್ ಮಾಡಬೇಕು, ನಾವು ಬಂದರೆ ಅವ್ರು ಅಟ್ಯಾಕ್ ಮಾಡಬೇಕಂದ್ರೆ ಈ ರೀತಿಯಾಗಿ ಇಬ್ಬರಿಗೂ ಕೂಡ ಬಹುಶಃ ಇದನ್ನು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ಕೂಡ ಕಟ್ಟಿಗೆ ಕಲ್ಲುಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರು ಅನ್ನೋದಕ್ಕೆ ಈಗಾಗಲೇ ಒಂದೊಂದೇ ಎವಿಡೆನ್ಸ್ಗಳು ಸಿಗ್ತಾ ಇರುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಂಥ ಗಲಾಟೆ ಏನಿತ್ತು, ಇದು ಆರಂಭದಲ್ಲಿ ಸಣ್ಣದಾಗಿ ಹೊತ್ಕೊಂಡಂಥ ಕಿಡಿ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಅದಾದಮೇಲೆ ಪೂರ್ವ ನಿಯೋಜಿತವಾಗಿ ಎರಡೂ ಕಡೆಯವರು ಗಲಾಟೆಯನ್ನು ಮಾಡಲೇಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಲ್ಲು ಕಟ್ಟಿಗೆಗಳನ್ನು ಸಂಗ್ರಹ ಮಾಡ್ಕೊಂಡಿದ್ರು. ಹೀಗಾಗಿ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಗಲಭೆಗೂ ಕೂಡ ಕಾರಣ ಆಯಿತು. ಇದರಲ್ಲಿ ಇಬ್ಬರ ಪಾತ್ರಗಳು ಕೂಡ ಅಷ್ಟೇ ಇದೆ. ಆದರೆ ಅದರ ಒಂದು ಹೆಜ್ಜೆ ಮುಂದೆ ಹೋಗಿದ್ದಂಥ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡನ್ನು ಹಾರಿಸುವ ನೆಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣವನ್ನೇ ತೆಗೆದ್ರು. ಇದಕ್ಕೂ ಕೂಡ ನೇರವಾಗಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇ ಕಾರಣ. ಅದರಲ್ಲಿ ಗನ್ಮ್ಯಾನ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ರೆ. ಹೀಗಾಗಿ ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಪ್ರಕರಣ ಏನಿತ್ತು, ಇದು ಪೂರ್ವನಿಯೋಜಿತ ಕೃತ್ಯ ಆಗಿತ್ತು. ಎರಡೂ ಕಡೆಯವರು ಕೂಡ ಕಲ್ಲು ಕಟ್ಟಿಗೆಗಳನ್ನು ಸಂಗ್ರಹಿಸಿಟ್ಕೊಂಡಿದ್ರು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಇದೀಗ ಕಣ್ಮುಂದೆ ಒಂದೊಂದಾಗಿನೇ ಸಿಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಿನಲ್ಲಿ ಈ ಥರದ್ದು ಒಂದು ಗಲಾಟೆ ಆಗುತ್ತೆ, ಯಾವತ್ತೋ ಒಂದಿನ ಆಗುತ್ತೆ ಅಂತ ಇಬ್ರಿಗೂ ಗೊತ್ತಿತ್ತು. ಹಾಗಾಗಿ ಇಬ್ಬರೂ ಕಡೆ ಬೆಂಬಲಿಗರು ಎಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ರು ಅಂತ ಈಗ ಸಾಕ್ಷ್ಯಾಧಾರಗಳು ಹೇಳ್ತಾ ಇದೆ, ನಾವು ಹೇಳ್ತಾ ಇರೋದಲ್ಲ. ಸೊ ಹಾಗಾಗಿ ಈಗ ಪೊಲೀಸರು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ತಪ್ಪಿತಸ್ಥರು ಯಾರು ಎಲ್ಲವನ್ನ ನೋಡ್ತಾರೆ.